ಫ್ಯಾಕ್ಟ್ರಿಯಿಂದ ಕಂಪ್ನಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಗಾರ್ಮೆಂಟ್ಸಲ್ಲಿ. ನಮಗೆ 2 ತಿಂಗಳದು ಪೇಮೆಂಟ್ ಕೊಟ್ಟಿಲ್ಲ, ಸ್ಯಾಲ್ರಿ ಕೊಟ್ಟಿಲ್ಲ, ನಮಗೆ PF ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಪೇಮೆಂಟ್ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಹಿಂಸೆ ಆಗಿದೆ. ಇವಾಗ ಸ್ಯಾಲ್ರಿನೂ ಬೇಕು, PF ಬೇಕು, ಎಲ್ಲ ಬೇಕು. ಆದರೂ ನಾವು ಹ್ಯಾಂಡಿಕ್ಯಾಪ್ಟ್ಗಳು ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀವಿ. ಆದರೆ ನಮಗೆ 1 ರೂಪಾಯಿಂದ ಆದಾಯ ಇಲ್ಲ ಅಂದಮೇಲೆ ನಾವೇನು ಮಾಡಬೇಕು? ಏನಂತ ಹೇಳ್ತಾರೆ ಸ್ಯಾಲ್ರಿ ಕೇಳಿದ್ರೆ ನಿಮಗೆ? ಸ್ಯಾಲ್ರಿ ಕೊಡ್ತೀವಿ, ಇವಾಗ ಕೊಡ್ತೀವಿ, ಅವಾಗ ಕೊಡ್ತೀವಿ ಅಂತ ಬರೀ ಇದನ್ನೇ ಹೇಳ್ತಾವ್ರೆ. ನಮಗೆ ಕೊಟ್ಟಿಲ್ಲ. ಅವರು ಬಂದು ಏನು ಹೇಳೂ ಇಲ್ಲ. ನಮಗೆ ಈ ಥರ ಹಿಂಸೆ ಆಗ್ತಾ ಇದೆ. ನಮಗೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗ್ತಿಲ್ಲ. ಬೇರೆ ಏನು ತೊಂದರೆ, ಕೆಲಸ ಮಾಡೋ ಏನು ತೊಂದರೆ ಇದೆ ನಿಮಗೆ? ಕೆಲಸ ಮಾಡೋಕ್ಕೆ ಏನು ತೊಂದರೆ ಇರಲಿಲ್ಲ ಸರ್, ಆದರೆ ಪೇಮೆಂಟಿಂದು ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. ಇವಾಗ ಈಗ 2 ತಿಂಗಳಿಂದ ಕೊಟ್ಟಿಲ್ಲ? 2 ತಿಂಗಳಿಂದ ಕೊಟ್ಟಿಲ್ಲ ಸರ್ ನಮಗೆ. ಈಗ ಏನು ಕೇಳ್ತಾ ಇದ್ದೀರಾ ಇವ್ರ ಹತ್ರ? ಕೇಳ್ತಾ ಇದ್ದೀವಿ. ಬರ್ತೀವಿ ಅಂತಂದ್ರೆ ಹೋದ ತಿಂಗಳು ಬಂದು ಕೊಡ್ತೀವಿ ಅಂತಂದ್ರೆ ಹೋದ ತಿಂಗಳು ಬಂದಿಲ್ಲ. ಈ ತಿಂಗಳು ಬರ್ತೀವಿ ಅಂದ್ರೆ ಈ ತಿಂಗಳು ಬರ್ತಾ ಇಲ್ಲ. ಏನು ಹೇಳ್ತಾ ಇಲ್ಲ.